ಬನ್ನಿ ವೀಕ್ಷಕರೇ, ತುಲಾರಾಶಿಯವ್ರ ಬಗ್ಗೆ ನೋಡೋಣ. ತುಲಾರಾಶಿಯವ್ರು ಕಾಯ್ತಾ ಇರ್ತಾರೆ. ಏನಿಲ್ಲ ಇದೆ ನನ್ನ ಜಾತಕ ಹೇಗಿರ್ಬೋದು ನಂದು 2025ನೇ ಇಸ್ವಿ ಅಂತ ಹೇಳಿ. ಕಳೆದ ವರ್ಷಗಳಂತೂ ನಮಗೆ ಸಾಕಾಗಿ ಹೋಗಿತ್ತಪ್ಪ ತುಲಾರಾಶಿ. ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸಿದ್ದೀನಿ. ಯಾಕೆಂದ್ರೆ ಕಳೆದ ವರ್ಷಗಳಲ್ಲಿ 2024ನೇ ಇಸ್ವಿಲಿ ತುಲಾರಾಶಿಯವರಿಗೆ ಅಷ್ಟಮದ ಗುರು ಅಲ್ವಾ. ಸೊ ಏನಾಗುತ್ತೆ, ಅವರಿಗೆ ಯಾವ್ದು ಕೆಲಸಗಳು ಮಾಡ್ಬೇಕು ಅಂದ್ರೂ ಸ್ವಲ್ಪ ಹಿಂದೇಟಾಗ್ತಿರ್ತಾರೆ. ಏನು ಮಾಡಕ್ಕೆ ಅವ್ರಿಗೆ ಅಷ್ಟು ಮೂಡ್ ಆಫ್ ಇರೋದಿಲ್ಲ. ಅಂದ್ರೆ ಇವತ್ತು ಮಾಡೋಣ ನಾಳೆ ಮಾಡೋಣ ಅನ್ನೋದಿರುತ್ತೆ. ಆದರೆ ಈಗೆಲ್ಲ 2025ನೇ ಇಸ್ವಿ ಗುರು 9ನೇ ಮನೆ ಭಾಗ್ಯದ ಬಾಗಿಲನ್ನು ತೆಗೆಯೋದ್ರಿಂದ, ಅಂದ್ರೆ ನಿಮ್ಮ ಅದೃಷ್ಟವಾದ ಒಂದು ಬಾಗಿಲನ್ನ ಓಪನ್ ಮಾಡುವಂತ ಕೀ ಗುರು ಬರೋದ್ರಿಂದ ಒಳ್ಳೆ ಯೋಗವನ್ನ ತುಲಾರಾಶಿಯವ್ರು ನೋಡ್ಬೋದು. ಯಾಕೆ ಅಂತ ಅಂದ್ರೆ ತುಲಾ ರಾಶಿಯವರಿಗೆ 9ನೇ ಮನೆ ಅಂದ್ರೆ ತನ್ನ ಭಾಗ್ಯದ ಬಾಗಿಲ ಕೀ ಅಂತ ಹೇಳಿದ್ನಲ್ಲ, ಅದನ್ನ ಓಪನ್ ಮಾಡುವಂತ ಟೈಮು. ಈಗೇನು ಹಿಂದಿನ ವರ್ಷಗಳಲ್ಲಿ ನೋವುಗಳನ್ನ ನೋಡಿದ್ರೋ ಆ ನೋವುಗಳೆಲ್ಲ ಕಳೆದು ನಲಿವನ್ನ ನೋಡುವಂತಹ ಒಂದು ವರ್ಷ 2025ನೇ ಇಸ್ವಿ. ಯಾಕೆ ಅಂತ ಅಂದ್ರೆ ಒಳ್ಳೆ ಯೋಗಗಳನ್ನ ತಂದ್ಕೊಡುವಂತವನು ಗುರು ಆಗಿರೋದ್ರಿಂದ, ಶನೈಶ್ವರ ಏನು ಫಲಗಳನ್ನ ಕೊಡ್ತಾನೋ ಗುರು ಕೂಡ ಅದೇ ಫಲಗಳನ್ನ ಕೊಡ್ತಾನೆ. ಆದ್ರೆ ಗುರು 9 ತಿಂಗಳು ಇರೋದ್ರಿಂದ ನಿಮ್ಮ ರಾಶಿಯಲ್ಲಿ ಒಳ್ಳೊಳ್ಳೆ ಒಂದು ಕಾರ್ಯಗಳನ್ನ ಮಾಡಿಸಿ ಹೋಗ್ತಾನೆ. 9ನೇ ಮನೆ ಗುರು ಇದ್ರೆ ತಂದೆಗೆ ಯಾವ್ದಾರ ಒಂದು ಪ್ರಮೋಷನ್ ಆಗುವಂಥದ್ದು, ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥದ್ದು, ಅಥವಾ ನಿಮ್ದು ಕೋರ್ಟು ಕಚೇರಿ ಏನಾರ ಕೋರ್ಟಲ್ಲಿ ಇದೆಯಪ್ಪ, ಕೇಸ್ಗಳಿದೆ ಬಗೆಹರಿತಾನೇ ಇಲ್ಲ, ಗಂಡ ಹೆಂಡತಿ ವ್ಯಾಜ್ಯಗಳು ಬಗೆಹರಿತಿಲ್ಲ, ಅದು ಕೋರ್ಟಲ್ಲಿದೆ, ಏನೇನೋ ಕೆಲವು ವಿಚಾರಗಳಲ್ಲಿ ನಿಮಗೆ ಕೋರ್ಟಿಗೆ ಸಂಬಂಧಪಟ್ಟಂತೆ ಏನಾದ್ರು ಸಮಸ್ಯೆಗಳಿದ್ರೆ ಅದನ್ನೆಲ್ಲ ಬಗೆಹರಿಸುವಂತ ಒಂದು ಸಮಯ ಅಂತ ಅಂದ್ರೆ 2025ನೇ ಇಸ್ವಿ. ಯಾಕೆಂದ್ರೆ ಭಾಗ್ಯದ ಬಾಗಿಲೇ ನಿಮ್ಗೆ ಓಪನ್ ಆಗೋದ್ರಿಂದ ಇನ್ನೇನ್ ಬೇಕು ಹೇಳಿ ತುಲಾರಾಶಿಯವರಿಗೆ. ಒಳ್ಳೆ ಲಕ್ಕಿ ಸ್ಟಾರ್ ಅಲ್ವಾ. ಸೊ ಆರಾಮಾಗಿ ಈ ಒಂದು ವರ್ಷನ ಖುಷಿಯಿಂದ ಅನುಭವಿಸ್ತಾ ಬನ್ನಿ. ಯಾಕೆ ಅಂತ ಅಂದ್ರೆ ನಿಮಗೆ ಎಲ್ಲವೂ ಪ್ಲಸ್ ಟು ಪ್ಲಸ್ಸೇ ಆಗೋದೋಗೋದಿಲ್ಲಿ. ಯಾಕೆಂದ್ರೆ ನಿಮ್ಗೆ ಆಲ್ರೆಡಿ ಹಿಂದೆ ಗುರು ಅಷ್ಟಮದಲ್ಲಿ ಇದ್ದ, ಪಂಚಮದಲ್ಲಿ ಶನಿ ಇದ್ದ. ಸೊ ಪಂಚಮ ಶನಿ ಅಂತ ಕರಿತೀವಿ. ಯಾವ ಕೆಲಸಗಳು ಆಗ್ತಾ ಇರಲ್ಲ, ನಿಧಾನ, ಏನ್ ಮಾಡಕ್ ಹೋದ್ರು ಹಣದ ಸಮಸ್ಯೆ ತುಂಬಾ ಇರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದೋ ಒಂದು ಸುಮ್ಮನೆ ಹಂಗೆ ಕುತ್ಕೊಂಡ್ಬಿಟ್ಟಿರ್ತೀರಾ. ಏನ್ ಮಾಡಕ್ಕೂ ಮುಂದೆ ಆಗ್ತಿಲ್ಲ. ಅಯ್ಯೋ ಯಾವುದೋ ಒಂದು ದೊಡ್ಡ ಕ್ಯಾಮ್ರಾ ತಗೊಂಡೆಪ್ಪ, ಏನು ಮೂವೇ ಮಾಡೋಕ್ಕಾಗ್ತಿಲ್ಲ, ಅದ್ರಿಂದ ಯಾವುದು ಸಮಸ್ಯೆಗಳೇ ಅಂದ್ರೆ ಯಾವ್ದು ಪ್ರೋಗ್ರಾಮ್ಗಳು ನನಗೆ ಸಿಗ್ತಾ ಇಲ್ಲ ಅನ್ನೋ ಥರನೂ ಹಿಂದೆ ನಿಮಗೆ ಕಳೆದ ವರ್ಷಗಳಲ್ಲಿ ಇತ್ತು. ಆದರೆ ಈ ವರ್ಷ ಮಾತ್ರ ಒಳ್ಳೊಳ್ಳೆ ಒಂದು ಕಾರ್ಯಗಳನ್ನ ಮಾಡುವಂಥದ್ದು, ಮುನ್ನುಗ್ಗಿ ಕೆಲಸಗಳನ್ನ ಮಾಡುವಂಥದ್ದು, ಜೊತೆಗೆ 6ನೇ ಮನೆಯಲ್ಲಿ ನಿಮಗೆ ಶನಿ ಪ್ರವೇಶ ಮಾಡಿದ್ರೆ, ಹೇಳಿದೆ ನಿಮ್ಗೆ 6ನೇ ಮನೆಗೆ ಹೋದಾಗ ನಾವು ಶತ್ರುಗಳನ್ನ ಬಡ್ದಾಕುವಂತ ಟೈಮು. ಅಂದ್ರೆ ನೀವು ಕಾಂಪಿಟೇಷನ್ ಫೀಲ್ಡ್ಗೆ ಇಳಿತೀರ ಇವಾಗ ತುಲಾರಾಶಿಯವರು. ಮಾಡ್ತೀನಿ ನಾನು, ನನ್ನ ಕೈಲಿ ಆಗೇ ಆಗತ್ತೆ, ನಾನು ಸಾಧನೆ ಮಾಡೇ ಮಾಡ್ತೀನಿ ಅಂತ ಹೇಳಿ ತುಲಾರಾಶಿಯವರು ಮುನ್ನುಗ್ಗುವಂತಹ ಒಂದು ಸಮಯ 2025ನೇ ಇಸ್ವಿ. ಖಂಡಿತ ಒಳ್ಳೇದಾಗತ್ತೆ. ಯಾಕೆಂದ್ರೆ 6ನೇ ಮನೆ ಶನಿ, 9ನೇ ಮನೆ ಗುರು ಒಳ್ಳೆ ಫಲಿತಾಂಶಗಳನ್ನ ಕೊಡ್ತಾ ಹೋಗುವಂತ ಒಂದು ಸಮಯ. ಎಲ್ಲದಕ್ಕಿಂತ ಹೆಚ್ಚಾಗಿ 6ನೇ ಮನೆಯಲ್ಲಿ ಶನಿ ಇದ್ದಾಗ ಏನಾಗತ್ತೆ, ನಮಗೆ ಈ ಹಿಂದೆ ಇದ್ದಂತಹ ಒಂದು ಅನಾರೋಗ್ಯ ಸಮಸ್ಯೆ ಇರ್ಬೋದು, ಅಥವಾ ಯಾರಿಗಾರ ಮೂಳೆ ಮುರಿತ ಆಗಿ ಜಾಯಿನ್ ಆಗ್ತಿಲ್ಲಪ್ಪ ನನಗೆ, ಸಂಬಂಧಪಟ್ಟಂತೆ ಆ ಮೂಳೆ ಜಾಯಿನ್ ಆಗದೆ ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದೆ ಅನ್ನೋರು, ಜೊತೆಗೆ ರೋಗ ರುಜಿನಗಳನ್ನ ಹೆಚ್ಚು ಮಾಡ್ಕೊಂಡಿರುವಂತಹ ಒಂದು ವ್ಯಕ್ತಿಗಳು ಯಾರು ಇದ್ರೆ ಅವರೆಲ್ಲ ಆಯುರ್ವೇದಿಕ್ಕಿನಿಂದ ಬೇಗ ಕ್ಯೂರ್ ಆಗುವಂಥದ್ದು, ಅಥವಾ ಇನ್ಯಾವುದರ ಮೆಡಿಸಿನ್ ತಗೊಂಡು ಆದಷ್ಟು ಬೇಗ ಅನಾರೋಗ್ಯದ ಸ್ಥಿತಿಯಿಂದ ಹೊರಗಡೆ ಬರುವಂಥದ್ದಾಗಿರುತ್ತೆ. ಅಥವಾ ಯಾರು ಐಸಿಯುಲ್ ಇದ್ರೆ, ಈ ಹಿಂದೆ ಕಳೆದ ಒಂದು ಇದರಲ್ಲಿ ಐಸಿಯುಲ್ ಇದ್ರೆ ಅವರು ಅಂದ್ರೆ ತನ್ನ ಆರೋಗ್ಯವನ್ನ ಸುಧಾರಿಸ್ಕೊಂಡು ವಾಪಸ್ ಮನೆಗೆ ಬರುವಂಥದ್ದಾಗತ್ತೆ. ಖಂಡಿತ ತುಲಾರಾಶಿಯವರಿಗೆ ಒಂದು ಜಾಕ್ಪಾಟ್ ಅಂದ್ರೆ ಈ ಒಂದು 2025ನೇ ಇಸ್ವಿಲಿ ಒಳ್ಳೆಯ ಶುಭಗಳನ್ನ ಕೊಡುವಂತ ರಾಶಿಗಳಲ್ಲಿ ಈ ಒಂದು ತುಲಾರಾಶಿನೂ ಕೂಡ ಒಂದು. ಯಾಕೆಂದ್ರೆ ತುಲಾರಾಶಿಯವರಿಗೆ ಅಷ್ಟೈಶ್ವರ್ಯಗಳನ್ನ ಕೊಟ್ಟೋಗುವಂತಹ ಟೈಮ್ ಬರ್ತಾ ಇದೆ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಸುಮ್ಮನೆ ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ಯಾವುದೇ ರಾಶಿಗಳಾಗಿರ್ಬೋದು ವೀಕ್ಷಕರೇ, ನಾವ್ ಏನ್ ಮಾಡ್ತೀವೋ ಅದಕ್ಕೆ ಫಲನ ನಾವು ದೇವ್ರಿಗೆ ಬೇಡ, ಆದ್ರೆ ಕೆಲಸ ಮಾಡದೆ ಮಾತ್ರ ಕುತ್ಕೊಳ್ಬಾರ್ದು. ನಮ್ಮ ಕೈಲಿ ಇವತ್ತು ಸೋತಿರ್ಬೋದು, ನಾಳೆ ಗೆದ್ದೇ ಗೆಲ್ತೀವಿ. ಆ ಪ್ರಯತ್ನಗಳನ್ನ ಮತ್ತೆ ಮರಳಿ ಪ್ರಯತ್ನ ಮಾಡು ಅಂತ ಹೇಳಿ ದೇವ್ರು ನಮ್ಗೆ ಆಲ್ರೆಡಿ ಹೇಳಿದಾನಲ್ವಾ. ಸೊ ಆ ಪ್ರಯತ್ನಗಳನ್ನ ಒಂದಲ್ಲ ಒಂದ್ ದಿವಸ, ಈಗ 100 ಮಾವಿನಕಾಯಿಗೆ ಒಂದ್ ಕಲ್ಲು ಹೊಡೆದ್ರೆ, ಒಂದ್ 100 ಕಲ್ಲು ಹೊಡೆದ್ರು ಅನ್ಕೊಳ್ಳಿ, ಆ ಮಾವಿನಕಾಯಿ ಒಂದಲ್ಲ ಒಂದಿನ ಬೀಳುತ್ತಲ್ವಾ. ಅದೇ ತರ ಪ್ರಯತ್ನವನ್ನ ಪಡ್ತಾ ಹೋಗಿ ಒಂದಲ್ಲ ಒಂದಿನ ನಿಮ್ಮ ಜೀವನದಲ್ಲಿ ಸಕ್ಸಸ್ಗಳನ್ನ ನೋಡ್ತಾ ಹೋಗ್ಬೋದು. ಜೊತೆಗೆ ತುಲಾರಾಶಿಯವ್ರಿಗೆ ಸ್ವಲ್ಪ ಯಾರೇ ಆಗ್ಲಿ ಅವ್ರನ್ನ ಬೇಗ ಹೊಂದ್ಕೊಳ್ಳೋದಾಗ್ಲಿ ಮಾಡೋದಾಗ್ಲಿ, ಯಾಕಂದ್ರೆ ತುಂಬಾ ಅವರಲ್ಲಿ ತುಲನಾತ್ಮಕ. ತುಲಾರಾಶಿಯವ್ರು ಏನಂದ್ರೆ ತೂಕ ಹಾಕೋದ್ ಜಾಸ್ತಿ. ಇದು ಸರಿನಾ, ಅದು ಸರಿನಾ, ಇದು ಒಳ್ಳೇದಾ, ಅದು ಒಳ್ಳೇದಾ, ಬಹಳಷ್ಟು ಅದನ್ನ ವಿವೇಚನಾ ಶಕ್ತಿಯಿಂದ ಬಹಳಷ್ಟು ಅದು ಯೋಚನೆ ಮಾಡ್ತಾನೆ ಇರ್ತಾರೆ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ. ಇದನ್ನ ಮಾಡ್ಕೊಂಡು ಹಾಗೆ ಕುತ್ಕೊಂಡ್ಬಿಟ್ರೆ ನೋಡಿ ಈ ವರ್ಷ ಮುಗ್ದೋಗ್ಬಿಡುತ್ತೆ. 9ನೇ ಮನೆ ಗುರು, ಆ 9ನೇ ಮನೆ ಗುರು ಇದ್ದಾಗ್ಲೇ ಕೂಡ ಏನಾದ್ರು ಒಂದು ಸಾಧನೆ ಮಾಡಿ ಹೊಸ ಹೊಸ ಕಾರ್ಯಗಳು ತೊಡಗಿಸ್ಕೊಳ್ಳಿ. ನಿಮ್ಗೆ ಆಫರ್ಗಳು ಕೊಡ್ಬೋದು. ಯಾವುದೋ ಒಂದು ಸಿನಿಮಾಗೊಂದು ಆಫರ್ ಕೊಡ್ಬೋದು. ಬೇರೆ ಯಾವುದೋ ಒಂದು ಉದ್ಯೋಗ ಕ್ಷೇತ್ರಗಳಲ್ಲಿ ನಿಮ್ಗೆ ಒಂದೊಂದು ಒಳ್ಳೆ ಆಫರ್ಗಳನ್ನ ಸಿಗ್ತಾ ಹೋಗ್ಬೋದು. ಅಂಥದನ್ನೆಲ್ಲ ನೀವು ಎನ್‌ಕ್ಯಾಶ್ ಮಾಡ್ಕೊಳ್ಳಿ. ಖಂಡಿತ ಒಳ್ಳೇದಾಗತ್ತೆ. ಪ್ರಯತ್ನ ಇರ್ಲಿ,
ಫಲ ದೇವ್ರಿಗೆ ಬಿಡಿ. ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಮುಂದುವರಿತಾ ಹೋಗಿ ಎಲ್ಲ ಕಾರ್ಯಗಳಲ್ಲೂ ಕೂಡ ಜಯವನ್ನ ಸಾಧಿಸುವಂತಹ ರಾಶಿ ಏನಾರ ಇದ್ರೆ ಅದು ತುಲಾ ರಾಶಿ. ಖಂಡಿತ ಒಳ್ಳೆಯದಾಗತ್ತೆ. ಆದಷ್ಟು ತಿರುಪತಿಗೆ ಹೋಗಿ ಬನ್ನಿ. ಜೊತೆಗೆ ಮಂತ್ರಾಲಯದ ರಾಘವೇಂದ್ರನ ನೀವು ನೋಡ್ಕೊಂಡು ಬರೋದ್ರಿಂದನೂ ಕೂಡ ಒಳ್ಳೆ ರಿಸಲ್ಟ್‌ನ ನೀವು ನೋಡ್ಬೋದು.